ನಮಸ್ಕಾರ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಟರಿ ಎಕ್ಸಾಮ್ 3 ನಿಮಗೆ ಈಗಾಗಲೇ 23ರಿಂದ ಆರಂಭವಾಗುತ್ತೆ. ಸೊ ಅದರಿಂದ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂಥ ಪ್ರಮುಖ ಗಾದೆ ಮಾತುಗಳು ತಿಳ್ಕೊಳ್ಳೋಣ. ಇವು ನಿಮಗೆ ವಾರ್ಷಿಕ ಪರೀಕ್ಷೆಗೆ ಡೈರೆಕ್ಟ್ಗೆ 5 ಅಂಕಕ್ಕೆ ಬರುತ್ತವೆ. ಇಲ್ಲಿರುವಂಥ ಕೊಟ್ಟಿರುವಂಥ 5ರಲ್ಲಿ ನಿಮಗೆ ಮೋಸ್ಟಾಗಿ ಗಾದೆ ಮಾತುಗಳು ಬರ್ತವೆ. ಸೊ ಅದರಲ್ಲಿ ಪ್ರಥಮವಾಗಿ ಗುಣ ನೋಡಿ ಮತ್ತು ಗೆಳೆತನ ಮಾಡುವಂಥ ಪ್ರಥಮವಾಗಿದೆ. ಮಾತೆ ಮೃತ್ಯು ಮತ್ತು ಮಾತೆ ಮುತ್ತು ಅಂತ ಇರುತ್ತೆ. ಊಟ ಬಲ್ಲವನಿಗೆ ರೋಗವಿಲ್ಲ ಮತ್ತು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಇರುತ್ತೆ. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಅಂತದೆ. ಶಕ್ತಿಗಿಂತ ಯುಕ್ತಿ ಮೇಲು ಎಂಬುದೊಂದು ಗಾದೆ ಮಾತಿದೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಡೈರೆಕ್ಟ್ಲಿ ಕೇಳ್ಬೋದು. ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಅಂತಿದೆ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ಹೆತ್ತಾಯಿ ಒತ್ತ ನಾಡು, ಸ್ವರ್ಗಕ್ಕಿಂತ ಮಿಗಿಲು. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೆದೆ ಅಂತಂದು ಇದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬುದು ಪ್ರಮುಖವಾಗಿರುತ್ತೆ. ಉಪ್ಪು ತಿಂದ ಮನೆಗೆ 2 ಬಗೆಯಬೇಡ ಎಂಬುದು ಕೂಡ ಇರುತ್ತೆ. ಅರಮನೆಗಿಂತ ನೆರೆಮನೆಯು ಲೇಸು ಅಂತಿದೆ. ಹಾಸಿಗೆ ಇದ್ದಷ್ಟು ಕಾಲಚಾಚು. ಇದು 5 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಅತಿ ಆಸೆ ಗತಿಗೇಡು. ಹಾಗೆ ದುಡಿಮೆಯೇ ದುಡ್ಡಿನ ತಾಯಿ. ಕೈ ಕೆಸರಾದರೆ ಬಾಯಿ ಮೊಸರು. ಇದು ಕೂಡ ಪ್ರಮುಖವಾಗಿದೆ. ತಾಳಿದವನು ಬಾಳಿಯಾನು. ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ ಅಂತಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬುದು ಪ್ರಮುಖವಾಗಿದೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಇಷ್ಟು ಗಾದೆ ಮಾತುಗಳು ಪಠ್ಯಕ್ರಮದಲ್ಲಿ ನೀಡಲಾಗಿದೆ. ಇಷ್ಟರಲ್ಲಿ ನಿಮಗೆ ಯಾವುದರ 2 ಬರ್ತವೆ. ಸೊ ನೋಡ್ಕೊಳ್ಳಿ. ಕಂಪಲ್ಸರಿ ನಿಮಗೆ ಎಕ್ಸಾಮ್ಗೆ ಪೂರ್ವ ಸಿದ್ಧತಾ ಪರೀಕ್ಷೆ 3 ಇದೆ. ಸೊ ಅವು ನೋಡ್ಕೊಳ್ಳಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.